ನಮಸ್ಕಾರ. ಲೆಟಸ್ ಟಾಕ್ ಲಿಟ್ರೇಚರ್. ನಾನು ವೆಂಕಟರಮಣಗೌಡ. ಮೊನ್ನೆಯಷ್ಟೇ ಓಣಂ ಹಬ್ಬ ಮುಗೀತು. ಕೇರಳದಲ್ಲಿ ಮತ್ತು ಮಲಯಾಳಿಗಳ ಪಾಲಿಗೆ ಓಣಂ ಬಹುದೊಡ್ಡ ಹಬ್ಬ. ನಮ್ಮಲ್ಲಿ ದೀಪಾವಳಿಯ ಭಾಗವಾಗಿ ಯಾವ ಬಲೀಂದ್ರನನ್ನು ಪೂಜೆ ಮಾಡಲಾಗುತ್ತೋ ಅದೇ ಮಹಾಬಲಿಯ ಸ್ಮರಣೆಯ ಪ್ರತೀಕವಾಗಿ ಓಣಮನ್ನು ಆಚರಿಸಲಾಗತ್ತೆ. ಮಹಾಬಲಿ ಇರುವ ನಾಡಲ್ಲಿ ಮನುಷ್ಯರೆಲ್ಲರೂ ಒಂದು ಅನ್ನೋದು ಈ ಓಣಂನ ಜೀವಭಾಗ. ಯಾರು ಈ ಮಹಾಬಲಿ? ಅವನು ರಾಕ್ಷಸ ರಾಜ. ಕೇರಳದಲ್ಲಿ ಪ್ರಚಲಿತದಲ್ಲಿರೋ ಪುರಾಣದ ಪ್ರಕಾರ ಮಹಾಬಲಿಯ ಕಾಲ ಏನಿತ್ತಲ್ಲ ಅದು ಸುವರ್ಣಯುಗ ಆಗಿತ್ತು. ಯಾರು ಏನು ಕೇಳಿದರೂ ಕೊಡಬಲ್ಲವನಾಗಿದ್ದ ಮಹಾಬಲಿ ಏನು ರಾಜ್ಯ ಆಳ್ತಿದ್ನಲ್ಲ, ಆ ಕಾಲದಲ್ಲಿ ರಾಜ್ಯ ಸಮೃದ್ಧವಾಗಿತ್ತು. ಎಷ್ಟು ವಿಖ್ಯಾತನಾಗಿದ್ದ ಮಹಾಬಲಿ ಅಂದರೆ ದೇವತೆಗಳು ಹೆದರೋಕೆ ಶುರು ಮಾಡಿದ್ರಂತೆ. ಇವನು ಹೆಚ್ಚು ದಿನ ತಗೊಳ್ಳೋದಿಲ್ಲ, ನಮ್ಮನ್ನು ಕೂಡ ಆಳೋದಕ್ಕೆ, ನಮ್ಮ ಸ್ವರ್ಗವನ್ನು ಕೂಡ ಆಕ್ರಮಿಸಿಕೊಳ್ಳೋದಕ್ಕೆ ಅಂತ ಭಯ ಆಗತ್ತೆ ಅವರಿಗೆ. ಆಗ ದೇವತೆಗಳೆಲ್ಲ ವಿಷ್ಣು ಹತ್ರ ಹೋಗಿ ಮೊದಲು ಆ ಮಹಾಬಲಿಯನ್ನು ನಿವಾರಿಸು ಮಾರಾಯ ಅಂತ ಕೇಳ್ಕೊಳ್ತಾರಂತೆ. ಮಹಾಬಲಿ ಮನುಷ್ಯರಲ್ಲಿನ ಅಸಮಾನತೆಯನ್ನು ಕೂಡ ಒಪ್ಪುವವನಾಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಅವನು ಸಮಾನತೆಯ ಪ್ರತಿಪಾದಕನಾಗಿದ್ದ. ಎಲ್ಲರೂ ಒಂದು ಅನ್ನುವುದನ್ನು ತನ್ನ ರಾಜ್ಯದಲ್ಲಿ ಕಾಣಬೇಕು ಅನ್ನುವ ಕನಸನ್ನು ಇಟ್ಟುಕೊಂಡವನಾಗಿದ್ದ. ಅದು ಒಂದೇ ಸಾಕಾಗ್ಬಿಟ್ಟಿತು ನೆಪ ಮಹಾವಿಷ್ಣುವಿಗೆ, ದೇವತೆಗಳ ಪರವಾಗಿ ನಿಲ್ಲೋದಕ್ಕೆ. ಮನುಷ್ಯರೆಲ್ಲರೂ ಒಂದು ಅನ್ನುವುದನ್ನು ನಂಬಲಾರದ ಮಹಾಬಲಿಯನ್ನು ನಿವಾರಿಸೋದಕ್ಕೆ. ಮುಂದಿನ ಕಥೆ ಗೊತ್ತೇ ಇದೆ. ವಿಷ್ಣು ವಾಮನನಾಗಿ ಬಂದು ಬಲಿಯ ಎದುರು ನಿಂತಿದ್ದು ಅವನನ್ನು ಪಾತಾಳಕ್ಕೆ ತುಳಿದದ್ದು. ಇಲ್ಲಿ ಗಮನಿಸಬೇಕು, ವಾಮನ ಅವತ್ತು ತ್ರಿವಿಕ್ರಮನಾದದ್ದು ಯಾಕೆ? ಸ್ವಾರ್ಥಿಗಳಾದವರ ಮತ್ತು ತಮ್ಮವರಲ್ಲದವರನ್ನ ಸಹಿಸಿಕೊಳ್ಳಲಾರದವರ, ಅವರ ವಿಚಾರದಲ್ಲಿ ಅಸಹಿಷ್ಣುತೆ ಉಳ್ಳವರಾಗಿದ್ದವರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ವಾಮನ ತ್ರಿವಿಕ್ರಮನಾದ. ಆ ತ್ರಿವಿಕ್ರಮ ಸ್ವರೂಪ ಇವತ್ತು ಇನ್ನೂ ಕೂಡ ಅಸಹನೆ, ಇನ್ನೂ ಕೂಡ ಸ್ವಾರ್ಥವನ್ನು ತುಂಬಿಕೊಂಡು ಬೆಳೆದಿದೆ ಅನ್ನೋದಕ್ಕೆ ಕೇರಳದಲ್ಲಿ ಮತ್ತೆ ಉದಾಹರಣೆ ಸಿಗ್ತಾ ಇದೆ. ಏನಾಗಿದೆ ಕೇರಳದಲ್ಲಿ? ಏನಾಗ್ತಾ ಇದೆ? ಈ ಮಹಾಬಲಿ ಏನಿದ್ನಲ್ಲ, ಮಹಾಬಲಿಯ ನೆನಪನ್ನು ಮಾಡಿಕೊಳ್ಳುವ ಹಬ್ಬ ಓಣಂ ಅಲ್ಲ ಅಂತ ಬಿಂಬಿಸಲಾಗುತ್ತಿರುವ ಪ್ರಯತ್ನಗಳನ್ನು ಈಗ ಕೇರಳದಲ್ಲಿ ಕಾಣಲಾಗ್ತಾ ಇದೆ. ಮಹಾಬಲಿಯನ್ನು ಮುಸ್ಲಿಮರು ಆಚರಿಸೋದಿಲ್ಲ, ಅದರಿಂದ ಅವರು ದೂರ ಇದ್ದಾರೆ ಅನ್ನುವ ಪ್ರಚಾರವನ್ನು ಮಾಡಲಾಗ್ತಾ ಇದೆ. ಮಹಾಬಲಿ ಇರಾನ್ ಕಡೆಯ ಒಬ್ಬ ರಾಜ, ಕೇರಳವನ್ನು ಆಕ್ರಮಿಸಿಕೊಂಡ. ಅವನ ಕಾಟದಿಂದ, ಅವನ ಹಿಡಿತದಿಂದ ಕೇರಳವನ್ನು ಮುಕ್ತ ಮಾಡೋದಕ್ಕೆ ವಾಮನ ಬಂದ. ಹಾಗಾಗಿ ಕೇರಳವನ್ನು ಬಿಡುಗಡೆಗೊಳಿಸಿದ ವಾಮನ ಸ್ವಾತಂತ್ರ್ಯ ಹೋರಾಟಗಾರ ಅನ್ನುವ ಹೊಸ ಕಥೆಯೊಂದನ್ನು ಕಟ್ಟಲಾಗಿದೆ. ಓಣಂ ಅನ್ನೋದು ಬಲಿಯನ್ನು ಪೂಜಿಸುವ ಹಬ್ಬ ಅಲ್ಲ. ಓಣಂ ಅನ್ನೋದು ವಾಮನ ಮಹೋತ್ಸವ ಅನ್ನುವ ಹೊಸ ಕಥೆಯನ್ನು ಪಂಡಿತರ ಮೂಲಕ ಹೇಳಿಸುವ ಪ್ರಯತ್ನಗಳು ನಡೀತಾ ಇವೆ. ಹೇಗೆ ತಮಗೆ ಆಗದ ಚರಿತ್ರೆಯನ್ನು, ತಮಗೆ ಬೇಡದ ಚರಿತ್ರೆಯನ್ನು ಬದಲಿಸಿಕೊಳ್ಳುವ ಪ್ರಯತ್ನಗಳು ನಡೀತಾ ಇವೆ, ಏನು ನಾವು ನೋಡ್ತಾ ಇದ್ದೀವಲ್ಲ, ಅದಕ್ಕೆ ಇದು
ಮತ್ತೊಂದು ಸೇರ್ಪಡೆ. ವಾಮನನನ್ನು ಬಲಿಯನ್ನು ನಿವಾರಿಸುವವನಾಗಿ ಏನು ನಾವು ನೋಡಿದ್ದಕ್ಕೆ ಈಗ ಬೇರೆ ಬೇರೆಯದೇ ಅರ್ಥಗಳು ಕಾಣಿಸ್ತಾ ಇರೋದು. ವಾಮನ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಕಾಣಿಸೋದು, ಮಹಾಬಲಿ ಜನರಿಗೆ ಬೇಡವಾದವನಾಗಿ ಕಾಣಿಸೋದು. ಆದರೆ ಜನ ಅವನನ್ನು ನೆನಪಿಸಿಕೊಳ್ಳೋಕ್ಕೆ ಓಣಂ ಇದೆಲ್ಲವನ್ನು ಮೀರಿ ಜನರ ನಡುವೆ ಇರುವ ಹಬ್ಬ ಆಗಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಪಶ್ಚಿಮ ಬಂಗಾಳದ ಸ್ಥಿತಿಯನ್ನು ನಾವು ಗಮನಿಸೋದಾದರೆ, ಎಲ್ಲಿ ಶಕ್ತಿ ಆರಾಧನೆಯ ನೆಲವಾಗಿದೆಯೋ ಅಂಥ ಪಶ್ಚಿಮ ಬಂಗಾಳದಲ್ಲಿ ಯಾವ ರಾಜಕೀಯ ಬಲ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳೋದಕ್ಕೆ ಅಲ್ಲಿ ರಾಮನ ಹೆಸರಿನ ಮೆರವಣಿಗೆಯನ್ನು ಖಡ್ಗ ಹಿಡಿದು ಮಾಡುತ್ತೋ, ಯಾವ ರಾಜಕೀಯ ಬಲ ದ್ರವಿಡ ಚಳುವಳಿಯ ನೆಲವಾದ ತಮಿಳುನಾಡಿನಲ್ಲಿ ಪ್ರವೇಶಕ್ಕೆ ಹವಣಿಸ್ತಾ ಇದೆಯೋ, ಅದೇ ರಾಜಕೀಯ ಬಲ ಕೇರಳದಲ್ಲೂ ಕೂಡ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳೋದಕ್ಕೆ ಈಗ ಮುಂದಾಗಿರುವಂಥದ್ದು. ಅದರ ಅಂಥ ಪ್ರಯತ್ನದ ಭಾಗವಾಗಿ ಇದನ್ನು ಮಹಾಬಲಿಯ ಕುರಿತ ಪುರಾಣವನ್ನು ತಿರುಚೋದನ್ನು ನಾವು ನೋಡ್ತಿದ್ದೀವಿ. ಮಹಾಬಲಿ ಒಂದು ಪುರಾಣವಾಗಿ ಒಂದು ಸುದೀರ್ಘ ಕಾಲಘಟ್ಟದಿಂದ ಜನಪದರ ಮಧ್ಯೆ ಬಂದಿರುವ ಒಂದು ರೂಪಕವಾಗಿ ನಿಲ್ಲುವಂಥವನು. ರಾಕ್ಷಸ ದೇವತೆಗಳ ನಡುವಿನ ಸಂಘರ್ಷದ ಕಥೆಯನ್ನು ನಾವು ಬೇರೆಯದೇ ರೀತಿಯಲ್ಲಿ ನೋಡೋದಕ್ಕೆ ಕಾರಣವಾಗುವಂಥದ್ದು ಇಲ್ಲಿ. ರಾಕ್ಷಸ ಅಂದರೆ ಯಾರು? ಒಬ್ಬ ವ್ಯಕ್ತಿಯ ರಾಕ್ಷಸತ್ವ ಅದು ವ್ಯಕ್ತಿ ಅಲ್ಲ. ಹಾಗೆ ದೈವತ್ವ ಕೂಡ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಅವನು ತನ್ನ ಗುಣದಿಂದ ದೇವತೆಯಾಗ್ಬೋದು, ದೇವನಾಗ್ಬೋದು, ತನ್ನ ಗುಣದಿಂದ ರಾಕ್ಷಸನಾಗ್ಬೋದು. ಆದರೆ ಮಹಾಬಲಿ ತನ್ನ ಗುಣದಿಂದ ಎಲ್ಲರನ್ನೂ ಒಂದಾಗಿ ಕಾಣುವ ಗುಣದಿಂದ ದೊಡ್ಡವನಾಗಿದ್ದವು. ಆದರೆ ಆತನ ತಲೆಗೆ ಬೇರೆ ಥರದ ಆರೋಪಗಳನ್ನು ಕಟ್ಟಲಾಯಿತು, ಅಥವಾ ಅವನನ್ನು ನಿವಾರಿಸೋದಕ್ಕೆ ಒಂದು ಆರೋಪವನ್ನು, ಒಂದು ನೆಪವನ್ನು ಹುಡುಕಲಾಯಿತು. ಇವತ್ತಿನ ರಾಜಕಾರಣ ಕೂಡ ತನಗೆ ಬೇಡವಾದ್ದನ್ನು ನಿವಾರಿಸಿಕೊಳ್ಳುವುದಕ್ಕೆ ನೆಪಗಳನ್ನು ಹುಡುಕ್ತಾನೆ ಇರುತ್ತೆ. ಅಂಥ ನೆಪಗಳು ಸಿಕ್ಕಿದಾಗ ತನ್ನನ್ನು ತಾನು ಕಟ್ಟುವ ಕಥೆಗಳನ್ನು ವೈಭವೀಕರಿಸೋದಕ್ಕೆ ಪ್ರಯತ್ನಿಸುತ್ತೆ. ಎಷ್ಟು ಅಪಾಯಕಾರಿ ನೋಡಿ. ಹಬ್ಬ ಅನ್ನೋದೇ ಭಾವೈಕ್ಯದ ಸಂಕೇತ. ಯಾವುದೇ ಹಬ್ಬವು ತನ್ನೊಳಗಿನ ಸಂದೇಶವಾಗಿ ಸಾರುವಂಥದ್ದು ಭಾವೈಕ್ಯತೆಯನ್ನೇ. ಒಡೆಯುವ ಗುಣ ಯಾವುದೇ ಹಬ್ಬಕ್ಕೂ ಇಲ್ಲ. ಆದರೆ ಅದನ್ನು ಒಡೆಯುವುದಕ್ಕೆ ಬಳಸಿಕೊಳ್ಳುತ್ತಾ, ಆ ದೃಷ್ಟಿಯಲ್ಲಿ ಅದನ್ನು ನೋಡುತ್ತಾ, ಒಂದು ಅಸ್ತ್ರವಾಗಿ ಅದನ್ನು ಮಾರ್ಪಡಿಸಿಕೊಳ್ಳುವ, ರೂಪಾಂತರಪಡಿಸಿಕೊಳ್ಳುವ ಕೆಟ್ಟ ನಡೆಯೊಂದು ಇವತ್ತಿನ ರಾಜಕಾರಣದ ಸಂದರ್ಭದಲ್ಲಿ, ಇವತ್ತಿನ ಸಾಮಾಜಿಕ ಸಂದರ್ಭದಲ್ಲಿ ನಮಗೆ ಕಾಣಿಸ್ತಾ ಇರುವಂಥದ್ದು. ಕೇರಳದಲ್ಲಿ ಈಗ ಆಗ್ತಿರೋದು ಅದೇ. ಇಲ್ಲಿ ಹೀಗೆ ಮಾಡುವ ಮೂಲಕ ಎಲ್ಲ ಮನುಷ್ಯರು ಒಂದು ಎನ್ನುವ ಚರಿತ್ರೆಯನ್ನು ತಿರಸ್ಕರಿಸುವ ಮೂಲಕ, ಸರ್ವಧರ್ಮ ಸಮನ್ವಯತೆಯನ್ನು ನಿರೂಪಿಸುವ ಪುರಾಣಗಳನ್ನು ಕಗ್ಗೊಲೆಗೈಯುವ ಮೂಲಕ ಇವರು ಬರೀ ಮನುಷ್ಯತ್ವವನ್ನು ಮಾತ್ರ ಉಲ್ಲಂಘಿಸ್ತಾ ಇಲ್ಲ, ತಮ್ಮನ್ನು ತಾವು ಕೊಂದುಕೊಳ್ತಾ ಇದ್ದಾರೆ. ಬದುಕಿನಲ್ಲಿ ಯಾವುದು ಉನ್ನತವಾದದ್ದೋ ಅದರಿಂದ ದೂರವಾಗ್ತಿದ್ದಾರೆ. ಆ ಎಚ್ಚರವನ್ನು ಕಾಯ್ದುಕೊಳ್ಳಲಾರದೆ ಹೋಗ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ನಾವೇ ನಮ್ಮನ್ನು ನಾವು ನಾಶಪಡಿಸಿಕೊಳ್ಳುತ್ತಿದ್ದೇವೆ ಅನ್ನೋದು ಅವರಿಗೆ ಗೊತ್ತಾಗದಂಥ ಒಂದು ಭ್ರಮೆಯ ವಾತಾವರಣವನ್ನು ಅವರೇ ಕಟ್ಟಿಕೊಂಡಿದ್ದಾರೆ. ಒಂದು ಸತ್ಯ ಇದೆ. ಆದರೆ ಬಸವಣ್ಣನವರು ಕೇಳ್ತಾರೆ, ಕೊಂದವರು ಉಳಿವರೆ, ಕೊಂದವರು
ಬಲಿ ಹಾಕಿದವರನ್ನು, ಅವರ ಅಮಾಯಕತೆಯನ್ನು, ಅವರ ದೌರ್ಬಲ್ಯವನ್ನು, ಅವರ ಸಾತ್ವಿಕ ಫಲದ ಬಗ್ಗೆ ಅಸೂಯೆಯಿಂದ ಅವರನ್ನು ನಿವಾರಿಸಬಲ್ಲರು. ಆದರೆ ಆ ಸಾತ್ವಿಕವಾದ ರೂಪಕವನ್ನು ಕೊಲ್ಲುವ ಪ್ರಯತ್ನದಲ್ಲಿ ಈ ಹಂತಕ ಮನಸ್ಥಿತಿಯವರು ಹೆಚ್ಚು ದಿನ ಹೆಚ್ಚು ಮುಂದೆ ಹೋಗಲಾರರು ಅಂತ ಅನಿಸುತ್ತೆ. ಇಂಥದೊಂದು ಪ್ರಯತ್ನಗಳು, ಕೊಲ್ಲುವ ಪ್ರಯತ್ನಗಳು ಒಂದು ಕಡೆ ನಡೀತಾ ಇರುವಾಗ, ಚರಿತ್ರೆಯನ್ನು ತಿರುಚುವ, ಅಲ್ಲಸಲ್ಲದ್ದನ್ನು ಕಟ್ಟಿ ಹೊಸ ಕಥೆಗಳನ್ನು ನಿರೂಪಿಸುವ ಪ್ರಯತ್ನಗಳು ಒಂದು ಕಡೆ ನಡೀತಾ ಇರುವಾಗ, ಮನುಷ್ಯತ್ವದ ಲೋಕದೊಳಗಿನ ಚರಿತ್ರೆ ಅನ್ನೋದಿದೆಯಲ್ಲ, ಅದು ಕೋಶವನ್ನು ಒಡೆದು ಹೊರಬರುವ ಚಿಟ್ಟೆಯ ಹಾಗೆ ತನ್ನನ್ನು ತಾನು, ತನ್ನ ಕಾಣಿಕೆಯನ್ನು ತಾನು ಮತ್ತೆ ಈ ಸಮಾಜದೊಳಕ್ಕೆ ಕೊಡೋದಕ್ಕೆ ಸಿದ್ಧವಾಗ್ತಾ ಇರುತ್ತೆ. ಇವರೆಲ್ಲರ ಈ ಅಟ್ಟಹಾಸದ ನಡುವೆಯೇ ಅಂಥ ಸಿದ್ಧತೆಯೊಂದು ರೂಪುಗೊಳ್ಳುತ್ತೆ. ಈ ಎಲ್ಲ ಗಡಿಬಿಡಿಗಳ ನಡುವೆಯೇ ನಿಸರ್ಗದಲ್ಲೊಂದು ನಿಧಾನವಾಗಿ ಅದು ತನ್ನ ನಿಯಮವನ್ನು ತಾನು ಅನ್ವಯಿಸ್ತಾ ಮೊಳಕೆಯೊಡೆಯೋದನ್ನು, ಹೂವು ಅರಳುವುದನ್ನು ಆ ಕೆಲಸದಲ್ಲಿ ನಿರಂತರವಾಗಿ ತೊಡಗಿರುತ್ತೆ. ಇಲ್ಲೂ ಕೂಡ ಹಾಗೆಯೇ ಮತ್ತೊಮ್ಮೆ ಚರಿತ್ರೆ ತನ್ನ ಒಡಲಿಂದ ತಾನೇ ತನ್ನ ನಿಜವನ್ನು ತಾನು ಕಾಣಿಸುವ ಪ್ರಯತ್ನದಲ್ಲಿ ಈ ಎಲ್ಲ ಗದ್ದಲಗಳ ನಡುವೆ ನಿರತವಾಗಿರುತ್ತೆ. ಮತ್ತು ಅದೇ ಚರಿತ್ರೆಯ ಹಬ್ಬ. ಹಬ್ಬ ಅಂದರೆ ಒಡೆಯಲಾರದು. ಹಬ್ಬ ಅನ್ನೋದು ಎಲ್ಲರನ್ನೂ ಕೂಡಿಸುವ ಒಂದು ಘಳಿಗೆಯಾಗಿ ಯಾವತ್ತೂ ಇರುತ್ತೆ. ಇವರ ಈ ಒಡೆವ ಯತ್ನಗಳ ನಡುವೆಯೂ ಹಬ್ಬ ಹಾಗೆ ಇರಲಿ, ಚರಿತ್ರೆ ಹಾಗೆ ಎಲ್ಲ ಅಸ್ಮಿತೆಯನ್ನು ಕೂಡಿಸಿಕೊಂಡು ಮತ್ತೆ ಮನುಷ್ಯತ್ವವನ್ನು ಕಟ್ಟುವ ದಾರಿಯಲ್ಲಿ ಗಟ್ಟಿಯಾಗಿ ಮೂಡಿ ಬರಲಿ. ಈ ಹೊತ್ತಲ್ಲಿ ನನಗೆ ಹೀಗೆ ಆಶಿಸಬೇಕು ಅನ್ನಿಸ್ತಿದೆ. ನಮಸ್ಕಾರ.